ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ದಿನ ಬಂದು ನವರಾತ್ರಿ ಫಸ್ಟ್, ಹಾಗೆ ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಹೇಳಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಬೆಳಗಿನ ತಿಂಡಿಗೆ ನಾನು ರಾಗಿ ದೋಸೆ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದು ಏನು ತಿಂಡಿ ಮಾಡುವ ಅಂತ ಅಂದ್ಕೊಳ್ತಿದ್ದೆ, ಆಗ ಫಸ್ಟ್ ನೆನಪಾಗಿ ಬಂದದ್ದೇ ರಾಗಿ ದೋಸೆ. ಯಾಕಂದರೆ ಇದನ್ನು ಬೇಗ ಮಾಡಲಿಕ್ಕೆ ಆಗ್ತದೆ. ಹಾಗೆ ಹಿಂದಿನ ದಿನ ಏನು ಪ್ರಿಪೇರ್ ಮಾಡಿರಲಿಲ್ಲ ತಿಂಡಿಗೆ, ಯಾಕಂದರೆ ನಾವು ಟೂರಿಂದ ಬಂದಿದ್ದಷ್ಟೇ, ಹೊರಗಡೆ ಹೋಗಿದ್ವಲ್ಲ, ಹಾಗಾಗಿ ತುಂಬಾ ಟಯರ್ಡ್ ಆಗಿತ್ತು. ಹಾಗೆ ರಾತ್ರಿ ಎಲ್ಲ ಕೆಲಸ ಮಾಡಿ ಬೇಗನೆ ಮಲಗಿದ್ವಿ. ಹಾಗೆ ಏನು ಕೂಡ ನಾಳೆ ತಿಂಡಿಗೆ ಏನಂತ ಪ್ರಿಪೇರ್ ಮಾಡಿರಲಿಲ್ಲ. ಹಾಗೆ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದ ತಕ್ಷಣ ರಾಗಿ ದೋಸೆ ಮಾಡುವಂತ ಡಿಸೈಡ್ ಮಾಡಿ ಸ್ವಲ್ಪ ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಯಾವುದೇ ರೀತಿ ಅದಕ್ಕೆ ಈರುಳ್ಳಿ ಅಥವಾ ಕ್ಯಾರೆಟ್ ಹಾಕಿ ಕೂಡ ನಾನು ದೋಸೆ ಮಾಡ್ತೀನಿ, ಅದಕ್ಕೇ ತುರಿದು ಹಾಕ್ತೀನಿ. ಆದರೆ ಇವತ್ತು ಏನು ಹಾಕಲಿಲ್ಲ, ಸಿಂಪಲ್ಲಾಗಿ ಖಾಲಿಯಾಗಿ ದೋಸೆ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಂಚ್ಕೊಳ್ಳಿಕ್ಕೆ ಟೊಮೆಟೊ, ಈರುಳ್ಳಿ ಮತ್ತು ಆಲೂಗಡ್ಡೆ ಹಾಕಿ ಗೊಜ್ಜು ಮಾಡಿದ್ದೆ. ಹಾಗೆ ಅದು ಕೂಡ ಮಾಡಿ ಈ ಕಡೆ ನಾನೀಗ ದೋಸೆಯನ್ನು ತೆಗಿತಿದ್ದೀನಿ, ಈ ಕಡೆ ಹಾಲು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟೆ. ಹಾಗೆ ಇವರಿಗೆ ಕೂಡ ದೋಸೆ ಎಲ್ಲ ತೆಗೆದು ಇವರು ಕೂಡ ಶಾಪಿಗೆ ಬೇಗ ಹೋಗ್ತೀನಿ ಅಂತ ಹೇಳ್ತಿದ್ರು. ಹಾಗೆ ಅವರಿಗೆ ಕೂಡ ತಿಂಡಿ ಮಾಡಿಕೊಟ್ಟೆ. ಅದಾದ ನಂತರ ಮಗಳು ಇನ್ನೂ ಮಲಗಿದ್ಲು. ಹಾಗೆ ನಾನು ಬೇಗನೆ ಗುಡಿಸಿ ಒರೆಸಿದ್ರೆ ಕೆಲಸ ಎಲ್ಲ ಮುಗೀತದೆ ಅಂತ ಹೇಳಿ, ಮತ್ತು ದೀಪ ಇಡಲಿಕ್ಕೆ ಇತ್ತು ಅಲ್ಲ, ಹಾಗಾಗಿ ಬೇಗನೆ ಗುಡಿಸಿ ಆಮೇಲೆ ಹೊರಗಡೆ ಕೂಡ ಗುಡಿಸ್ಲಿಕ್ಕಿತ್ತು. ಹೊರಗಡೆ ಕೂಡ ತುಂಬಾ ಧೂಳಿತ್ತು. ಹಾಗೆ ನಾನು ಕೂಡ ಗುಡಿಸಿ ಆ ನಂತರ ಮನೆ ಒರೆಸ್ಬೇಕಿತ್ತು. ಹಾಗೆ ಮನೆ ಕೂಡ ಒರೆಸುವ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ನಮಗೆ ಇವತ್ತು ನವರಾತ್ರಿ ಫಸ್ಟ್ ಆಗಿದ್ದರಿಂದ ನಮಗೆ ಟೆಂಪಲಿಗೆ ಕೂಡ ಹೋಗಲಿಕ್ಕಿತ್ತು. ನಮ್ಮದು ಊರಲ್ಲಿ ಒಬ್ಬರು ನಮ್ಮದು ಕೊರಳ ಹಬ್ಬ ಅಂತ ಮಾಡ್ತಾರೆ. ಹಾಗೆ ಅವರು ಕರೆದಿದ್ದರು ದೇವಸ್ಥಾನದಲ್ಲಿ. ಯಾವ ದೇವಸ್ಥಾನ ಅಂತ ಹೇಳಿದರೆ ದೇವಕಿ ರವಳನಾಥ್ ದೇವಸ್ಥಾನ. ಅದು ರಾಘವೇಂದ್ರ ಮಠ ಹತ್ತಿರ ಬರ್ತದೆ. ರಾಘವೇಂದ್ರ ಮಠ ಇದೆಯಲ್ಲ, ಹತ್ರ ಅಪೋಸಿಟ್ ಈ ದೇವಸ್ಥಾನ ಇತ್ತೆ. ಹಾಗೆ ಅಲ್ಲಿ ಹೋಗಲಿಕ್ಕಿತ್ತು. ಹಾಗೆ ಬೇಗನೆ ಮಧ್ಯಾಹ್ನದೊಮ್ಮೆ ಬೆಳಗ್ಗೆದೊಮ್ಮೆ ಕೆಲಸ ಎಲ್ಲ ಮುಗಿದ್ರೆ ಆಗ್ತದಲ್ಲ ಅಂತ ಹೇಳಿ ಬೇಗನೆ ಗುಡಿಸಿ ಒರೆಸಿ ಆಮೇಲೆ ಸ್ನಾನ ಮಾಡಿ ಆಮೇಲೆ ದೇವರೆಲ್ಲ ದೀಪ ಎಲ್ಲ ಇಟ್ಟಾಯಿತು. ಪೂಜೆ ಕೂಡ ಇವರು ಮಾಡಿ ಹೋಗಿದ್ರು. ಹಾಗೆ ನಾನು ಕೂಡ ರಂಗೋಲಿ ಎಲ್ಲ ಹಾಕಲಿಕ್ಕಿತ್ತಲ್ಲ, ಹಾಗೆ ಎಲ್ಲ ಹಾಕಿ ಆ ನಂತರ ನಾವು ಕೂಡ ದೇವಸ್ಥಾನಕ್ಕೆ ಹೊರಟ್ವಿ. ಹಾಗೆ ಮಗಳನ್ನು ಕೂಡ ಎಬ್ಬಿಸಿ ಅವಳಿಗೆ ಕೂಡ ಸ್ನಾನ ಮಾಡಿಸಿ ಅವಳನ್ನು ಕೂಡ ರೆಡಿ ಮಾಡಿದ್ದೆ. ಹಾಗೆ ಅಮ್ಮ ಹೇಗೋ ಇರಲಿಲ್ಲ, ಅಮ್ಮ ಅಕ್ಕನ ಮನೆಗೆ ಹೋಗಿದ್ರು. ಹಾಗೆ ಅಮ್ಮ ಅಲ್ಲಿ ಜಾಯಿನ್ ಆಗ್ತಾರಂತ ಹೇಳಿದರು. ಹಾಗಾಗಿ ನಾನು ಬೇಗನೆ ಫ್ರೆಶ್ ಅಪ್ ಆಗಿ ದೇವಸ್ಥಾನದ ಕಡೆಗೆ ಹೊರಟ್ವಿ. ಹೋಗುವಾಗ ಮಳೆ ಕೂಡ ಸಿಕ್ತು. ಹಾಗೆ ಹೀಗೆ ಅಂತ ಹೇಳಿ ದೇವಸ್ಥಾನ ಹತ್ರ ಬಂದ್ವಿ. ಬರುವಾಗ ಸ್ವಲ್ಪ ಮಳೆ ಸಿಗ್ತಾ ಇತ್ತು, ಆದರೆ ಬೇಗ ಬರುವಂತ ಹೇಳಿದರೆ ಟ್ರಾಫಿಕ್ ಕೂಡ ಇತ್ತು. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಹಾಗೆ ಇದು ದೇವಸ್ಥಾನದ ಒಳಗಿನ ಭಾಗ. ದೇವಸ್ಥಾನ ತುಂಬಾ ದೊಡ್ಡದಾಗಿತ್ತು. ಹಾಗೆ ಇದು ತುಳಸಿ. ಹಾಗೆ ದೇವಸ್ಥಾನದ ಒಳಗೆ ಅಲ್ಲಿ ದೇವಕಿ ರವಳನಾಥ್ ದೇವಸ್ಥಾನ. ಹಾಗೆ ಇಲ್ಲಿ ಹೊರಗಡೆ ಮಹಾಗಣಪತಿ ದೇವಸ್ಥಾನ ಇದೆ. ಹಾಗೆ ಫಸ್ಟ್ ಇಲ್ಲಿ ಪೂಜೆ ಮಾಡ್ತಾರೆ, ಆದ ನಂತರ ಒಳಗೆ ದೇವರಿಗೆ ಪೂಜೆ ಮಾಡ್ತಾರೆ. ಹಾಗೆ ನಾವು ಹೋಗುವಾಗ ನಮಗೆ ಕರೆಕ್ಟಾಗಿ ದೇವರ ಪೂಜೆ ನೋಡಲಿಕ್ಕೆ ಕೂಡ ಸಿಕ್ತು. ಹಾಗೆ ಇದು ನೋಡಲಿಕ್ಕೆ ಕೂಡ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ, ಯಾವುದೇ ರೀತಿಯ ಹೊಸತು ಮಾಡಲಿಲ್ಲ ನಿರ್ಮಾಣ, ಹಳೆ ದೇವಸ್ಥಾನ. ಈ ಕಡೆ ಕೂಡ ದೇವರಿದ್ದಾರೆ. ಹಾಗೆ ಬಲ ಸೈಡಲ್ಲಿ ಮಹಾಗಣಪತಿ ದೇವರಿದ್ದಾರೆ. ಇದು ದೇವಸ್ಥಾನದ ಒಳಗೆ ಹೀಗೆ ಕಾಣ್ತದೆ. ಹಾಗೆ ವ್ರತಕ್ಕೆಲ್ಲ ಕುತ್ಕೊಂಡು ಅವರದ್ದೆಲ್ಲ ಪೂಜೆ ಎಲ್ಲ ನಡೀತಾ ಇತ್ತು. ಅವರಿಗೆಲ್ಲ ಕೂತ್ಕೊಳಿಸಿ ಎಲ್ಲ ಪೂಜೆ ಮಾಡ್ತಾ ಇದ್ರು. ಇದು ಒಳಗಿನ ಭಾಗದಲ್ಲಿ ದೇವಕಿ ರವಳನಾಥ ದೇವಸ್ಥಾನ.
ಹೋದದ್ದು ಕೂಡ ಕರೆಕ್ಟಾಗಿತ್ತು ಟೈಮು. ಹಾಗೆ ನಮಗೆ ದೇವರ ಪೂಜೆ ಕೂಡ ನೋಡಲಿಕ್ಕೆ ಸಿಕ್ತು. ಹಾಗೆ ದೇವರ ಪೂಜೆ ಎಲ್ಲ ನೋಡ್ಕೊಂಡಾದ ನಂತರ ಫಸ್ಟ್ ಇಲ್ಲಿ ಮಹಾಗಣಪತಿಗೆ ಪೂಜೆ ಮಾಡ್ತಾರೆ. ಇದು ದೇವರು ಒಂದು ದೇವಕಿ ಕೃಷ್ಣ ದೇವಸ್ಥಾನ. ಇದು ಒಂದು ತಾಯಿ ಮಗುವನ್ನು ಹಿಡ್ಕೊಂಡಾಗಿ ಮೂರ್ತಿ ಇದೆ. ಹಾಗೆ ಇದು ಒಳಗೆ ದೇವಕಿ ರಮಣನಾಥ್ ದೇವಸ್ಥಾನ. ಇದು ರಮಣನಾಥ್ ದೇವರು. ಹಾಗೆ ದೇವರಿಗೆಲ್ಲ ಸುತ್ತ ಹಾಕಿ ಸ್ವಲ್ಪ ಹೊತ್ತು ನಿಲ್ಲುವಂತೆ ಹೇಳುವಾಗ ಜೋರಾಗಿ ಮಳೆ ಬಂತು, ಸಿಡ್ಲು ಕೂಡ ಬರ್ತಾ ಇತ್ತು. ಹಾಗೆ ಎಲ್ಲರೂ ಹೋಗಿ ಸೈಡಲ್ಲಿ ಕುತ್ಕೊಂಡಿದ್ರು. ಹಾಗೆ ಊಟಕ್ಕೆ ಕೂಡ ಬಡಿಸ್ತಾರಲ್ಲ, ಹಾಗಾಗಿ ಎಲ್ಲರೂ ತಮ್ಮ ತಮ್ಮ ಜಾಗ ಎಲ್ಲ ಹಿಡ್ಕೊಂಡು ಕೂತ್ಕೊಂಡಿದ್ರು. ಹಾಗೆ ನಾನು ಇಲ್ಲೇ ಮಧ್ಯದಲ್ಲೇ ಉಳ್ಕೊಂಡೆ, ಜೋರಾಗಿ ಮಳೆ ಬರ್ತಿತ್ತಲ್ಲ ಹಾಗೆ ಇಲ್ಲಿ ಊಟ ಕೂಡ ಬಡಿಸೋದು ಸ್ವಲ್ಪ ಲೇಟ್ ಆಗ್ತದೆ, 1-2 ಗಂಟೆ ಆಗ್ತದೆ. ಯಾಕಂದರೆ ಯಾವಾಗಲೂ ಹಾಗೆ ವರ್ಷ ಲೇಟ್ ಆಗ್ತದೆ. ಹಾಗೆ ದೇವರ ಪೂಜೆ ಎಲ್ಲ ಮುಗಿಸಿ ಆನಂತರ ವ್ರತ ಇಟ್ಟವರಿಗೆಲ್ಲ ಇರ್ತದೆ ಅಲ್ಲ, ಹಾಗೆ ಅವರಿಗೆ ಅವರ ಪೂಜೆ ಕೂಡ ಮುಗಿದು ಆನಂತರ ಪೂಜಾರಿಗಳಿಗೆ ಊಟ ಬಡಿಸಿ ಆದ ನಂತರ ಇಲ್ಲಿ ನಮಗೆ ಊಟ ಬಡಿಸ್ತಾರೆ. ಹಾಗೆ ಮಕ್ಕಳೆಲ್ಲ ಆಟ ಆಡ್ತಾ ಕೂತ್ಕೊಂಡಿದ್ರು, ನಾವು ಸಹ ಸುಮ್ಮನೆ ಕಾಯ್ತಾ ಇದ್ವಿ. ಹಾಗೆ ಊಟ ಎಲ್ಲ ಬಡಿಸಿದ್ರು. ಹಾಗೆ ಅನ್ನ ಸಾರು ಪಲ್ಯ, ತುಂಬ ಬಗೆ ಪಲ್ಯ ಎಲ್ಲ ಇತ್ತು. ಹಾಗೆ ಇದು ಸಪ್ಪೆ ಪಾಯಸ ಅಂತ ಹೇಳ್ತಾರೆ, ಹಾಗೆ ಇದು ಸಿಹಿ ಪಾಯಸ ಎಲ್ಲ ಊಟ ಮಾಡಿಕೊಂಡು ಆನಂತರ ಮನೆಗೆ ಬಂದೆ. ಮಳೆ ಕೂಡ ಬರ್ತಿತ್ತಲ್ಲ, ಹಾಗಾಗಿ ಬೇಗನೆ ಮನೆಗೆ ಬಂದ್ವಿ. ಬರುವಾಗ ಮನೆಗೆ 3 ಗಂಟೆ ಆಗಿತ್ತಂತ ಅಂದ್ಕೊಳ್ಬೋದು. ಹಾಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ಅಮ್ಮ ಅಕ್ಕನ ಮನೆಗೆ ಹೋದರು ವಾಪಸ್. ಅಕ್ಕನ ಮಗಳು ಕೂಡ ಇದ್ಲಲ್ಲ, ಹಾಗಾಗಿ ಆನಂತರ ರಾತ್ರಿಗೆ ಏನಾದರೂ ಅಡುಗೆ ಮಾಡಬೇಕಲ್ಲ, ಹಾಗೆಯೇ ನಾವು ಇಬ್ಬರು ಇರೋದು. ಮಗಳು ಒಂದು ಸ್ವಲ್ಪ ತಿಂತಾಳೆ, ಹಾಗಾಗಿ ಏನಾದರೂ ಮಾಡು ಅಂತ ಅಂದ್ಕೊಳ್ತಿದ್ದೆ. ಹಾಗೆ ಈಗ ನವರಾತ್ರಿಗೆ ನಾನ್ ವೆಜ್ ಏನು ಮಾಡೋದಿಲ್ಲಲ್ಲ, ಹಾಗಾಗಿ ವೆಜ್ಜಲ್ಲೇ ಏನಾದರೂ ಟ್ರೈ ಮಾಡುವ ಅಂತ ಹೇಳಿ ಇವತ್ತು ರಾತ್ರಿ ಬಿಸಿಬೇಳೆ ಬಾತ್ ಮಾಡುವ ಅಂತ ಅಂದ್ಕೊಂಡಿದ್ದೆ. ಒಂದು ಟೈಮಿಗೆ ಇಲ್ಲಾಂದರೆ ಸಾರು ಅನ್ನ ಎಲ್ಲ ಮಾಡಿದರೆ ಒಂದು ಟೈಮಿಗೆ ಸ್ವಲ್ಪ ಉಳಿತದೆ. ಹಾಗಾಗಿ ಬಿಸಿಬೇಳೆ ಬಾತ್ ಮಾಡಿದರೆ ಸ್ವಲ್ಪ ಜಾಸ್ತಿ ಮಾಡಿದರೆ ನಾಳೆ ತಿಂಡಿಗೆ ಕೂಡ ಆಗ್ತದೆ ಅಂತ ಹೇಳಿ ಇವತ್ತು ರಾತ್ರಿಯೇ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೆ. ನಾಳೆಗಂತ ಅಂದ್ಕೊಂಡಿರಲಿಲ್ಲ, ಅದು ಸ್ವಲ್ಪ ಮಾಡಿದ್ದು ಜಾಸ್ತಿ ಆಯಿತು. ಹಾಗೆ ನೆಕ್ಸ್ಟ್ ನಮಗೆ ಬೆಳಿಗ್ಗೆ ಕೂಡ ತಿಂಡಿ ಅದೇ ಆಯಿತು ಅಂತ ಹೇಳ್ಬೋದು. ಹಾಗೆ ಈಗ ಮೊದಲು ತರಕಾರಿ ಎಲ್ಲ ಏನೆಲ್ಲ ಬೇಕು ಎಲ್ಲ ಕ್ಲೀನ್ ಮಾಡಿ ತೊಳೆದು ಇಡ್ತಾಯಿದ್ದೀನಿ. ಆಮೇಲೆ ಅದರ ಸಿಪ್ಪೆ ಎಲ್ಲ ತೆಗೆದು ನಾರೆಲ್ಲ ತೆಗೆದು ತೊಳೆದು ಈಗ ಕಟ್ ಮಾಡ್ತಾ ಕೂತ್ಕೊಂಡೆ. ಹಾಗೆ ಮಗಳು ಕೂಡ ಹೊರಗಡೆ ಆಟ ಆಡ್ತಿದ್ಲು. ಹಾಗೆ ಅಷ್ಟರೊಳಗೆ ನಂದು ಅಡುಗೆ ಎಲ್ಲ ಆದರೆ ಆಮೇಲೆ ಊಟ ಮಾಡಲಿಕ್ಕೆ ಕೂಡ ಕರೆಕ್ಟ್ ಆಗ್ತದೆ ಅಂತ ಹೇಳಿ ಬೀನ್ಸ್ ಕ್ಯಾರೆಟ್ ಎಲ್ಲ ಕಟ್ ಮಾಡ್ತಾ ನಿಂತಿದ್ದೆ. ಹಾಗೆ ನಾನ್ ವೆಜ್ ಎಲ್ಲ ಇರುವಾಗ ಹೇಗೋ ನಮ್ಮದು ಬೆಳಿಗ್ಗೆನೇ ಅಡುಗೆ ಆಗಿ ಇರ್ತದೆ. ಆದರೆ ಇವತ್ತು ಟೆಂಪಲ್ಗೆ ಹೋಗಿದ್ವಲ್ಲ, ಹಾಗಾಗಿ ಒನ್ ಟೈಮಿಗೋಸ್ಕರ ಮಾತ್ರ ಬಿಸಿಬೇಳೆ ಮಾಡ್ತಾಯಿದ್ದೀನಿ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಆಗ್ತದಂತ. ಯಾರೆಲ್ಲ ಒಮ್ಮೆ ಟ್ರೈ ಮಾಡಿದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಹಾಗೆ ಈರುಳ್ಳಿ ಎಲ್ಲ ಕಟ್ ಮಾಡ್ತಾ ಇದ್ದೆ ಈಗ. ಹಾಗೆ ಬಿಸಿಬೇಳೆ ಬಾತಿಗೆ ಏನೆಲ್ಲ ತರಕಾರಿ ಬೇಕೋ ಹಾಗೆ ಎಲ್ಲನೇ ರೆಡಿ ಮಾಡಿಟ್ಟೆ. ಹಾಗೆ ಕಾಯಿ ಕೂಡ ತುರಿಲಿಕ್ಕಿತ್ತು, ಹಾಗೆ ಸ್ವಲ್ಪ ಕಾಯಿ ಕೂಡ ತುರಿದು ಬಿಸಿಬೇಳೆ ಬಾತಿಗೆ ಏನೆಲ್ಲ ಬೇಕು ಎಲ್ಲ ರೆಡಿ ಆಯ್ತು. ಈಗ ನೋಡ್ಬೋದು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ನೀರಲ್ಲಿ ತೊಳೆದು ಕೂಡ ಇಟ್ಟಿದ್ದೀನಿ. ನಾನೀಗ ಅವತ್ತು ಬಿಸಿಬೇಳೆ ಬಾತನ್ನು ಹೇಗೆ ಮಾಡ್ತೀನಿ ಅಂತ ನಿಮಗೆ ಕೂಡ ತೋರಿಸ್ತೀನಿ. ಮೊದಲು ನಾನಿಲ್ಲಿ ಶೇಂಗಾ ಬೀಜ ತಗೊಂಡಿದ್ದೀನಿ, ಹಾಗೆ ಬೀಟ್ರೂಟು, ಕ್ಯಾರೆಟ್, ಹಾಗೆ ಬಟಾಣಿ ಕಾಳು, ಹಾಗೆ ಆಲೂಗಡ್ಡೆ, ಬೀನ್ಸ್, ಮತ್ತು ಇದಕ್ಕೆ ಗೆಡ್ಡೆಕೋಸು ಅಂತ ಹೇಳ್ತಾರಲ್ಲ ಅದು ಕೂಡ ಹಾಕ್ತಾರೆ, ಆಪ್ಷನಲ್. ನಾನು ಇಷ್ಟು ತರಕಾರಿ ತೊಗೊಂಡಿದ್ದೀನಿ. ಹಾಗೆ ತರಕಾರಿ ಕೂಡ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಯಾಕಂದರೆ ನಾವು ಇವತ್ತು ಬಿಸಿಬೇಳೆ ಬಾತ್ ಮಾಡೋದು, ಯಾವಾಗಲೂ ನಾವು ಪಲಾವ್ ಎಲ್ಲ ಡ್ರೈ ಆಗಿರ್ತದೆ, ಆದರೆ ಬಿಸಿಬೇಳೆ ಬಾತ್ ಸ್ವಲ್ಪ ಲಿಕ್ವಿಡ್ ರೀತಿಯಲ್ಲಿ ಸ್ವಲ್ಪ ನೀರಾಗಿ ಪೊಂಗಲ್ ಮಾಡ್ತೀವಲ್ಲ ನೀರಲ್ಲಿ, ಹಾಗೆ ಮಾಡ್ತಾರೆ. ಹಾಗಾಗಿ ನಾನು ಇವತ್ತು ಸ್ವಲ್ಪ ತರಕಾರಿ ಜಾಸ್ತಿಯೇ ತೊಗೊಂಡಿದ್ದೀನಿ. ಸ್ವಲ್ಪ ಅಕ್ಕಿಯನ್ನು ಕಮ್ಮಿ ಹಾಕ್ತೀನಿ. ಮತ್ತು ಬಿಸಿಬೇಳೆ ಬಾತಿಗೆ ತರಕಾರಿ ಎಷ್ಟು ಹಾಕ್ತೀವೋ ಅಷ್ಟೇ ರುಚಿಯಾಗಿರ್ತದೆ. ಹಾಗೆ ಈ ಕಡೆ ಕೂಡ ಕೊಬ್ಬರಿ ಬೇಕಿತ್ತು, ಕೊಬ್ಬರಿ ಇರಲಿಲ್ಲ. ಹಾಗೆ ಸ್ವಲ್ಪ ತೆಂಗಿನಕಾಯಿ ಫ್ರಿಜ್ಜಲ್ಲಿ ಇಟ್ಟಿದ್ದರಿಂದ ಸ್ವಲ್ಪ ಡ್ರೈ ಆಗಿತ್ತು, ಅದನ್ನೇ ಸ್ವಲ್ಪ ತುರಿದಿಟ್ಟಿದ್ದೀನಿ. ಹಾಗೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಬೇಕಾದರೆ ನೀವು
ತರಕಾರಿ ಜೊತೆನೇ ಬೇಯಿಸ್ಬೋದು, ಆದರೆ ನಾನು ಬೇಯಿಸ್ಲಿಕ್ಕೆ ಹಾಕೋದಿಲ್ಲ. ಸ್ವಲ್ಪ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡಿ ಇಡ್ತೀನಿ. ಅಂದರೆ ಕ್ಯಾಪ್ಸಿಕಮ್ ಬೇಯಿಸಿದರೆ ಅದರದ್ದೇ ಸ್ಮೆಲ್ ಬರ್ತದೆ. ಹಾಗಾಗಿ ಹೀಗೇ ಕಟ್ ಮಾಡಿ ಸ್ವಲ್ಪ ಒಗ್ಗರಣೆಗೆ ಹಾಕಿದರೆ ಒಳ್ಳೆಯದಾಗ್ತದೆ ಅಂತ ಹೇಳಿ ಸೈಡಿಗೆ ಇಟ್ಟಿದ್ದೀನಿ. ನೀವು ಬೇಕಾದರೆ ತರಕಾರಿ ಜೊತೆನೇ ಹಾಕಿ ಬೇಯಿಸ್ಬೋದು. ಈಗ ನಾನು ಫಸ್ಟ್ ತರಕಾರಿಯನ್ನೆಲ್ಲ ತೊಳೆದು ಅದನ್ನು ಒಂದು ಕುಕ್ಕರಿಗೆ ಹಾಕಬೇಕು ಮತ್ತು ಅದನ್ನು ಕೂಡ ಬೇಯಿಸಬೇಕು. ಹಾಗೆ ಅದಕ್ಕೆ ಅಕ್ಕಿ ಕೂಡ ಬೇಕು. ಹಾಗೆ ಇಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿ, ಹಾಗೆ ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ. ಹೆಸರು ಬೇಳೆ ಕೂಡ ನೀವು ತೊಗೊಳ್ಬೋದು. ಅರ್ಧ ಸ್ವಲ್ಪ ಬೇಳೆ ತೊಗೊಂಡು ತೊಗರಿಬೇಳೆ ತೊಗೊಂಡು ಸ್ವಲ್ಪ ಹೆಸರು ಬೇಳೆ ಕೂಡ ತೊಗೊಳ್ಬೋದು. ಆದರೆ ಇವತ್ತು ನಾನು ಬರೀ ಬೇಳೆಯಲ್ಲೇ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಬೇಳೆನೂ ಕಮ್ಮಿ ಹಾಕಿದ್ದೀನಿ. ಇಲ್ಲದ್ರೆ ನೀವು ಒಂದು ಲೋಟ ಅಕ್ಕಿ, 1 ಲೋಟ ಬೇಳೆ ಹಾಕ್ಬೋದು. ಅದು ಕೂಡ ಚೆನ್ನಾಗಿ ಆಗ್ತದೆ. ಆದರೆ ನಾನಿವತ್ತು ಸ್ವಲ್ಪ ಅಕ್ಕಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬೇಳೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದನ್ನು ಮೊದಲು ನಾವು ತೊಳೆದು ಬೇಯಿಸ್ಲಿಕ್ಕೆ ಇಡಬೇಕು. ಈಗ ಅಕ್ಕಿ ಮತ್ತು ಬೇಳೆಯನ್ನು ಚೆನ್ನಾಗಿ ತೊಳೆದು ಅದನ್ನು ಈಗ ಕುಕ್ಕರ್ನಲ್ಲಿ ಹಾಕ್ಕೊಂಡಿದ್ದೀನಿ. ಅದೇ ಕುಕ್ಕರ್ನಲ್ಲಿ ಈ ತರಕಾರಿಗಳನ್ನು ತೊಳೆದಂತಹ ತರಕಾರಿಗಳನ್ನು ಕೂಡ ಇದಕ್ಕೇ ಹಾಕ್ತೀನಿ. ನೀವು ಶೇಂಗಾ ಬೀಜವನ್ನು ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕೋದಕ್ಕಿಂತ ತರಕಾರಿ ಜೊತೆನೇ ಬೆಂದರೆ ತುಂಬಾ ರುಚಿಯಾಗಿರ್ತದೆ. ಯಾಕಂದರೆ ನೀವು ಚಿತ್ರಾನ್ನಕ್ಕೆಲ್ಲ ಹಾಕುವಾಗ ನಿಜವಾಗಿ ಶೇಂಗಾ ಬೀಜ ಅಂದರೆ ಫ್ರೈ ಆಗಿದ್ದರೆ, ರೋಸ್ಟ್ ಆಗಿದ್ದರೆ ಒಳ್ಳೆಯದಾಗ್ತದೆ. ಆದರೆ ಈ ಬಿಸಿಬೇಳೆ ಬಾತಿಗೆ ಶೇಂಗಾ ಬೀಜ ಯಾವತ್ತು ಬೆಂದ್ರೇ ರುಚಿಯಾಗಿರ್ತದೆ. ಹಾಗಾಗಿ ಎಲ್ಲ ತರಕಾರಿಗಳನ್ನು ಅಕ್ಕಿ ಜೊತೆಯೇ ಹಾಕಿ ಬೇಯಿಸ್ಲಿಕ್ಕೆ ಇಡ್ತಾಯಿದ್ದೀನಿ. ಬೇಯಿಸ್ಲಿಕ್ಕೆ ಇಡುವಾಗ ಅದರ ಜೊತೆ ಸ್ವಲ್ಪ ಉಪ್ಪು, ಹಾಗೆ ಅರಿಶಿಣ, ಸ್ವಲ್ಪ ನೀರು, ಹಾಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಬೇಯಿಸ್ಲಿಕ್ಕೆ ಇಡಿ. ಯಾಕಂದರೆ ಒಳ್ಳೆಯಾಗಿ ಬೆಂದು ಮತ್ತು ಮಿಕ್ಸಪ್ ಆಗಿ ಬರ್ತದೆ. ಹಾಗೆ ಸ್ವಲ್ಪ ನೀರು ಜಾಸ್ತಿನೇ ಹಾಕಿ, ಯಾಕಂದರೆ ಅದರಲ್ಲಿ ಅಕ್ಕಿ ಕೂಡ ಇದೆ, ಬೇಳೆ ಕೂಡ ಇದೆ, ಹಾಗೆ ತರಕಾರಿ ಕೂಡ ಇದೆ. ಹಾಗೆ ನಾವು ಇವತ್ತು ಬಿಸಿಬೇಳೆ ಬಾತ್ ಮಾಡೋದಲ್ಲ, ಹಾಗಾಗಿ ಸ್ವಲ್ಪ ಅದು ಸ್ಮ್ಯಾಶ್ ಆಗಬೇಕು. ಹಾಗಾಗಿ ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗ್ತದೆ. ಅದಾದ ನಂತರ ಅದನ್ನೆಲ್ಲ ಕುಕ್ಕರಲ್ಲಿ ಹಾಕಿ ಎಲ್ಲ ಬೇಯಿಸ್ಲಿಕ್ಕಿಟ್ಟೆ. ಆನಂತರ ಈಗ ಬಿಸಿಬೇಳೆ ಬಾತ್ ಮಾಡಲಿಕ್ಕೆ ಪೌಡರ್ ಬೇಕು. ಹಾಗೆ ಕೆಲವೊಬ್ಬರು ಅಂಗಡಿಯಿಂದ ಯೂಸ್ ಮಾಡ್ತೇನೆ, ನಾನು ಕೂಡ ಯೂಸ್ ಮಾಡ್ತೀನಿ, ಅದು ಕೂಡ ಒಳ್ಳೆಯದಾಗ್ತದೆ. ಆದರೆ ಒಮ್ಮೊಮ್ಮೆ ನಾನು ಪುಡಿ ಮಾಡಿ ಕೂಡ ಟ್ರೈ ಮಾಡುವಂತ ಹೇಳಿ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಇಲ್ಲಿ ಅರ್ಧ ಚಮಚದಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ. ಹಾಗೆ ಅರ್ಧ ಚಮಚದಷ್ಟು ಮೆಂತ್ಯ ಕೂಡ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರ್ಧ ಚಮಚದಷ್ಟು ಒಂದು ಮುಕ್ಕಾಲು ಚಮಚದಷ್ಟು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ 2 ಏಲಕ್ಕಿ, 4 ಲವಂಗ, ಹಾಗೆ 2-3 ಚಕ್ಕೆ, ಹಾಗೆ 1 ಟೇಬಲ್ ಸ್ಪೂನು ಕಡಲೆಬೇಳೆ, ಹಾಗೆ 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಹಾಗೆ 1 ಇಡೀ ಮುಷ್ಟಿಯಷ್ಟು ಕೊತ್ತಂಬರಿ ಬೀಜ, ಹಾಗೆ ಸ್ವಲ್ಪ ಜಾಸ್ತಿ ಕರಿಬೇವು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಾಯಿ ಮತ್ತು ಇಲ್ಲಿ ಫ್ರೈ ಮಾಡಿರೋ ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ. ಫ್ರೈ ಮಾಡಲಿಲ್ಲ ಅದು ಪರವಾಗಿಲ್ಲ, ನೀವು ಅಂದರೆ ಮಸಾಲೆ ಫ್ರೈ ಮಾಡುವಾಗ ಹಾಕಿ ಫ್ರೈ ಮಾಡ್ಬೋದು. ಆದರೆ ನಾನು ಫ್ರೈ ಮಾಡಿದ್ದೆ ಇತ್ತು, ಹಾಗೆ ಅದನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಗಿಡ್ಡ ಮೆಣಸು ಕೂಡ ಖಾರಕ್ಕೆ ತೊಗೊಂಡಿದ್ದೀನಿ. ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ತೆಂಗಿನೆಣ್ಣೆ ಹಾಕಿದ್ದೀನಿ. ಸ್ವಲ್ಪ ಬಿಸಿ ಆದ ನಂತರ ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಅದು ಕೆಂಪಗಾಗಬೇಕು. ಅದಾದ ನಂತರ ಉದ್ದಿನಬೇಳೆ ಒಂದೊಂದಾಗಿ ಹಾಕಿ ಸ್ವಲ್ಪನೇ ಫ್ರೈ ಮಾಡಿ. ಜಾಸ್ತಿ ಕೆಂಪಾಗೋದು ಬೇಡ, ಯಾಕಂದರೆ ಅದ್ರದ್ದು ಪರಿಮಳ ಕೂಡ ಹೋಗ್ತದೆ. ಹಾಗಾಗಿ ಒಂದೊಂದಾಗಿ ಹಾಕಿ ಫ್ರೈ ಮಾಡಿ. ಆನಂತರ ನಾನು ಉದ್ದಿನಬೇಳೆ ಹಾಕಿ ಫ್ರೈ ಮಾಡಿದೆ. ಅದಾದ ನಂತರ ಕಡಲೆಬೇಳೆ ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟು ರೋಸ್ಟ್ ಮಾಡಿ ರುಚಿ ಹೋಗ್ತದೆ. ಹಾಗಾಗಿ ಸ್ವಲ್ಪನೇ ಮೀಡಿಯಮಲ್ಲಿ ಇಟ್ಟು ಸ್ವಲ್ಪ ಒಂದೊಂದಾಗಿ ಹಾಕಿ ಫ್ರೈ ಮಾಡಿ. ಆನಂತರ ಕಾಳುಮೆಣಸು ಕೂಡ ಹಾಕಿದ್ದೀನಿ. ಕಾಳುಮೆಣಸು ಸ್ವಲ್ಪ ನೀವು ಕಮ್ಮಿ ಕೂಡ ಹಾಕ್ಬೋದು, ಜಾಸ್ತಿ ಕೂಡ ಹಾಕ್ಬೋದು. ನಿಮಗೆ ನೋಡ್ಬೋದು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಆನಂತರ ಚಕ್ಕೆ, ಲವಂಗ, ಹಾಗೆ ಏಲಕ್ಕಿ, ಕೊನೆಯಲ್ಲಿ ಸ್ವಲ್ಪ ಜೀರಿಗೆ ಹಾಕಿ. ಫಸ್ಟಿಗೆ ಜೀರಿಗೆ ಹಾಕಬೇಡಿ. ಹಾಗಾಗಿ ಅದನ್ನೆಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಜಾಸ್ತಿ ಎಣ್ಣೆ ಕೂಡ ಹಾಕಲಿಕ್ಕೆ ಹೋಗಬೇಡಿ, ಯಾಕಂದರೆ ನಾವು ಇದನ್ನು ಪುಡಿ ಮಾಡೋದಲ್ಲ, ಹಾಗಾಗಿ ಪುಡಿ ಆಗಲಿಕ್ಕೆ ಕೂಡ ಕೇಳೋದಿಲ್ಲ ಜಾಸ್ತಿ ಎಣ್ಣೆ ಇದ್ದರೆ. ಹಾಗೆ ಆದ ನಂತರ ನಾನು ಫ್ರೈ ಮಾಡಿದ ಮೆಣಸು ಇತ್ತು, ಆದರೂ ಕೂಡ ಸ್ವಲ್ಪ ಫ್ರೈ ಮಾಡಿದರೆ ಒಳ್ಳೆಯದಾಗ್ತದೆ ಅಂತ ಹೇಳಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಮೆಣಸನ್ನು ಒಳ್ಳೆ ಮಾಡಿ ಫ್ರೈ ಮಾಡಿ, ರೋಸ್ಟ್ ಆಗೋದು ಬೇಡ ಜಾಸ್ತಿ. ಅದಾದ ನಂತರ ಕೊನೆಯಲ್ಲಿ ನಾವು ಕೊತ್ತಂಬರಿ ಬೀಜ ಹಾಕಬೇಕು. ಕೊತ್ತಂಬರಿ ಬೀಜ ಕೂಡ ಹಾಗೆ ಜಾಸ್ತಿ ಫ್ರೈ ಆಗೋದು ಬೇಡ, ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು. ಹಾಗೆ ಕೊನೆಯಲ್ಲಿ 1 ಮುಷ್ಟಿಯಷ್ಟು ಕರಿಬೇವು ಹಾಕಬೇಕು. ಕರಿಬೇವು ಸೊಪ್ಪು ಕೂಡ ಹಾಗೆ ಒಳ್ಳೆಯಾಗಿ ಫ್ರೈ ಆಗಲಿ, ಯಾಕಂದರೆ ಅದು ಹಸಿ ಇರ್ತದಲ್ಲ, ಹಾಗಾಗಿ ಸ್ವಲ್ಪ ರೋಸ್ಟ್ ಆದರೆ ಸಾಕು. ಹಾಗೆ ಆ ಮಸಾಲವನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದೇ ಬಿಸಿಗೆ ಇನ್ನೂ ಕೂಡ ರೋಸ್ಟ್ ಆಗ್ತದೆ. ಅದೇ ಸ್ವಲ್ಪ
ಬಾಣಲೆಗೆ ಸ್ವಲ್ಪ ಕೊಬ್ಬರಿ ಇದ್ದರೆ ಆಗ್ತದೆ, ಆದರೆ ಕೊಬ್ಬರಿ ಇರಲಿಲ್ಲ. ಹಾಗೆ ಸ್ವಲ್ಪ ಫ್ರಿಜ್ಜಲ್ಲಿಟ್ಟ ಕಾಯಿ ಸ್ವಲ್ಪ ಗಟ್ಟಿಯಾಗಿತ್ತು. ಅಂದರೆ ಫ್ರಿಜ್ಜಲ್ಲಿಟ್ಟರೆ ಅದು ಒಣಗಿ ಹೋಗ್ತದಲ್ಲ, ನೀರೆಲ್ಲ ಆವಿ ಆಗ್ತದಲ್ಲ, ಹಾಗಾಗಿ ಸ್ವಲ್ಪ ಅದನ್ನೇ ನಾನು ಈಗ ಫ್ರೈ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಆನಂತರ ತೆಂಗಿನಕಾಯಿ ಕೂಡ ರೋಸ್ಟ್ ಆಗಿತ್ತು, ಅದನ್ನು ಕೂಡ ಆ ಮಸಾಲೆಗೆ ಕೂಡ ಹಾಕಿ ಅದನ್ನೀಗ ಪ್ಲೇಟಿಗೆಲ್ಲ ತೆಗೆದುಕೊಂಡು ಅದನ್ನೀಗ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟೆ. ಅದನ್ನು ತಣ್ಣಗಾದ ನಂತರ ಅದು ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ಪುಡಿ ಮಾಡಿಕೊಂಡೆ. ಜಾಸ್ತಿ ಪುಡಿ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ತರಿಯಾಗಿ ಇದ್ದರೆ ಸಾಕು. ಹಾಗೆ ಮಸಾಲೆ ತಣ್ಣಗಾಗಬೇಕು, ಇಲ್ಲಾಂದರೆ ಪುಡಿ ಆಗಲಿಕ್ಕೆ ಕೇಳೋದಿಲ್ಲ. ಹಾಗೆ ಈಗ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ಏನಾದರೂ ಮೆಣಸು ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು ಖಾರಕ್ಕೆ. ಹಾಗೆ ಈ ಕಡೆ ನೋಡ್ಬೋದು ಅನ್ನ ಬೇಳೆ ತರಕಾರಿ ಎಲ್ಲ ಒಳ್ಳೆಯಾಗಿ ಬೆಂದಿತ್ತು. ಹಾಗೆ ಅದನ್ನೆಲ್ಲ ಒಂದು ಬೌಲಿಗೆ ತೆಗೆದಿಟ್ಟೆ, ಯಾಕಂದರೆ ನಾನು ಇದೇ ಕುಕ್ಕರಲ್ಲಿ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಅದನ್ನು ಬೇರೆ ಬೌಲಲ್ಲಿ ಹಾಕಿ ಇಟ್ಟೆ. ಹಾಗೆ ಕುಕ್ಕರನ್ನು ತೊಳೆದು ಅದಕ್ಕೆ ಈಗ 2-3 ಚಮಚ ತುಪ್ಪ ಬಿಸಿ ಆಗಲಿಕ್ಕೆ ಹಾಕ್ತಾ ಇದ್ದೀನಿ. ಬಿಸಿಬೇಳೆ ಬಾತಿಗೆ ಯಾವಾಗಲೂ ತುಪ್ಪ ಹಾಕಿದರೆ ತುಂಬಾ ರುಚಿ ಬರ್ತದೆ. ಹಾಗಾಗಿ ಸ್ವಲ್ಪ ನಾನು 2-3 ಚಮಚ ತುಪ್ಪ ಹಾಕಿದ್ದೀನಿ. ಹಾಗೆ ಅದರ ಜೊತೆಗೆ ಸ್ವಲ್ಪ ಎಣ್ಣೆ ಕೂಡ ಆ್ಯಡ್ ಮಾಡಿದ್ದೀನಿ. ಎಣ್ಣೆ ಮತ್ತು ತುಪ್ಪ ಒಳ್ಳೆಯದಾಗಿ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ನಾನು ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಜೊತೆಗೆ ಸ್ವಲ್ಪ ಜೀರಿಗೆ ಕೂಡ ಹಾಕಿದೆ. ಹಾಗೆ ಗೋಡಂಬಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಆದ ನಂತರ ಸ್ವಲ್ಪ ಗೋಡಂಬಿ ಬ್ರೌನ್ ಆದ ನಂತರ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಕೆಲವೊಬ್ಬರು ಹಾಕೋದಿಲ್ಲ, ನಮಗೆ ಅಂದರೆ ಈರುಳ್ಳಿ ಅಂದರೆ ಇಷ್ಟ, ಹಾಗಾಗಿ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಈರುಳ್ಳಿ ಬೇಗನೆ ಫ್ರೈ ಆಗಲಿ ಅಂತ ಸ್ವಲ್ಪ ಉಪ್ಪು ಕೂಡ ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿ. ಎಣ್ಣೆ ಮತ್ತು ತುಪ್ಪದಲ್ಲಿ ಈರುಳ್ಳಿ ಒಳ್ಳೆಯದಾಗಿ ಫ್ರೈ ಆಗಬೇಕು, ಮತ್ತು ಜಾಸ್ತಿ ರೋಸ್ಟ್ ಆಗೋದು ಬೇಡ. ಈರುಳ್ಳಿ ಸ್ವಲ್ಪ ಕೆಂಪಗಾದರೆ ಸಾಕು. ಅದಾದ ನಂತರ ಅದಕ್ಕೆ ಸ್ವಲ್ಪ ಇಂಗು ಹಾಕ್ತಾ ಇದ್ದೀನಿ. ಅಂದರೆ ಬೇಳೆ ಎಲ್ಲ ಗ್ಯಾಸ್ಟ್ರಿಕ್ ಅಲ್ಲ, ಹಾಗಾಗಿ ಸ್ವಲ್ಪ ಪರಿಮಳಕ್ಕೋಸ್ಕರ ನಾನು ಇಂಗು ಹಾಕ್ತಿದ್ದೀನಿ. ಇಂಗು ಹಾಕಿ ಆದ ನಂತರ ಕ್ಯಾಪ್ಸಿಕಮ್ ಕೂಡ ಹಾಕ್ತೀನಿ. ಕ್ಯಾಪ್ಸಿಕಮ್ ಒಳ್ಳೆಯದಾಗಿ ರೋಸ್ಟ್ ಆಗಬೇಕು, ಯಾಕಂದರೆ ಅದು ಕ್ರಿಸ್ಪಿನೆಸ್ಸಿಂದ ಬಿಸಿಬೇಳೆ ಬಾತು ತುಂಬಾ ರುಚಿಯಾಗಿ ಬರ್ತದೆ. ಹಾಗೆ ಅದಕ್ಕೆ ಸ್ವಲ್ಪ 1 ಟೊಮೆಟೊ ಹಾಕಿದ್ದೀನಿ ಹುಳಿಗೋಸ್ಕರ. ಟೊಮೆಟೊ ಒಳ್ಳೆಯಾಗಿ ಬೆಂದು ಸ್ಮ್ಯಾಶ್ ಆಗಬೇಕು. ಅದಾದ ನಂತರ ಸ್ವಲ್ಪ ಕಾಯಿ ಕೂಡ ಉಳಿದಿತ್ತು. ನೀವು ಕೊಬ್ಬರಿ ಹಾಕಿದರೆ ಸಾಕು, ಕೊಬ್ಬರಿ ಇರಲಿಲ್ಲ ಅಂತ ಹೇಳಿದ್ನಲ್ಲ, ಹಾಗಾಗಿ ನಾನು ಕಾಯೇ ಹಾಕ್ತಾ ಇದ್ದೀನಿ. ಹಾಕಿ ಒಳ್ಳೆ ಮಾಡಿ ರೋಸ್ಟ್ ಮಾಡಬೇಕು. ನೀವು ಹಾಕಿರೋ ಟೊಮೆಟೊ ಅದು ಒಳ್ಳೆ ಮಾಡಿ ಸ್ಮೂತ್ ಆಗಬೇಕು, ಹಾಗೆ ಹುಳಿ ಕೂಡ ಬಿಡಬೇಕು. ಹಾಗಾಗಿ ಒಳ್ಳೆ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ. ಟೊಮೆಟೊ ಎಲ್ಲ ಫ್ರೈ ಆದ ನಂತರ ನಾವು ಮಾಡಿಟ್ಟಿರುವ ಬಿಸಿಬೇಳೆ ಬಾತ್ ಪೌಡರ್ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕಿ ನಾನೊಂದು 2-3 ಚಮಚ ಹಾಕ್ಕೊಂಡಿದ್ದೀನಿ. ಬೇಕಾದರೆ ಆಮೇಲೆ ಹಾಕ್ಕೊಳ್ಬೋದು, ನೀವು ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. ಆದ ನಂತರ ಟೊಮೆಟೊಗೆಲ್ಲ ಮಸಾಲೆ ಎಲ್ಲ ಒಳ್ಳೆಯದಾಗಿ ಫ್ರೈ ಆದ ನಂತರ ಹುಳಿ ರಸವನ್ನು, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಳಿಯನ್ನು ನಾನು ಬಿಸಿ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ. ಅದನ್ನೀಗ ಒಳ್ಳೆ ಮಾಡಿ ಹಿಂಡಿ ಅದಕ್ಕೇ ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ. ಟೊಮೆಟೊ ಯಾವಾಗಲೂ ತರಕಾರಿ ಜೊತೆ ಹಾಕಬೇಡಿ, ಯಾಕಂದರೆ ಬೇಳೆ ಬೇಯಲಿಕ್ಕೆ ಕೇಳೋದಿಲ್ಲ. ಟೊಮೆಟೊ ಹುಳಿ ಅಲ್ಲ, ಹಾಗೆ ಬೇಳೆ ಬೇಗ ಬೇಯಲಿಕ್ಕೆ ಕೇಳೋದಿಲ್ಲ. ಹಾಗಾಗಿ ನಾನು ಟೊಮೆಟೊವನ್ನು ಹೀಗೆ ಒಗ್ಗರಣೆಗೆ ಹಾಕಿ ಹುರಿತಾ ಇದ್ದೀನಿ. ಹಾಗೆ ನಿಮಗೆ ನಾನು ಹೇಗೋ ಅಕ್ಕಿ ಎಲ್ಲ ಬೆಂದಿದೆ, ಆದರೆ ಬಿಸಿಬೇಳೆ ಬಾತ್ ಅಂದರೆ ಲಿಕ್ವಿಡ್ ರೀತಿಯಲ್ಲ, ಹಾಗಾಗಿ ಇದಕ್ಕೆ 2 ಲೋಟ ನೀರಷ್ಟು ಹಾಕಿ ಒಳ್ಳೆ ಕುದಿ ಬರುವ ತನಕ ಬಿಟ್ಟೆ. ಈಗ ನೋಡಿ ನೀರು ಹಾಕಿ ಆದ ನಂತರ ಒಳ್ಳೆ ಕುದಿ ಬರ್ತಾ ಇದೆ. ಅದಕ್ಕೆ ನಾವು ಬೇಯಿಸಿಟ್ಟಿರುವ ಅಕ್ಕಿ ಬೇಳೆ ತರಕಾರಿ ಎಲ್ಲ ಇದಕ್ಕೇ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಹಾಗೆ ಮಿಕ್ಸ್ ಮಾಡುವಾಗ ಲೋ ಫ್ಲೇಮಲ್ಲಿ ಇಡಿ, ಯಾಕಂದರೆ ತಳ ಹಿಡಿಯುವ ಸಾಧ್ಯತೆ ಕೂಡ ಇದೆ. ಮೆಲ್ಲ ಮಾಡಿ ಚೆಂದ ಮಾಡಿ ತಿರುವಿ. ಆನಂತರ ಏನಾದರೂ ನೀರು ಕಮ್ಮಿ ಆದರೆ ನಾನೊಂದು 2 ಲೋಟ ನೀರು ಕೂಡ ಹಾಕಿದ್ದೀನಿ. ಯಾಕಂದರೆ ಬೇಳೆ ಅಲ್ಲ, ಬೇಳೆ ಬೇಗನೆ ನೀರನ್ನು ಸಕ್ ಮಾಡ್ತದೆ. ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕಿ ಮತ್ತು ಜಾಸ್ತಿ ಹಾಕಿದ ನಂತರ ಜಾಸ್ತಿ ಕುದಿ ಬರೋದು ಬೇಡ, ಯಾಕಂದರೆ ಮೊದಲೇ ಅಕ್ಕಿ ಎಲ್ಲ ಬೆಂದಿರ್ತದೆ. ಮತ್ತು ಜಾಸ್ತಿ ಬೆಂದರೆ ಸ್ಮ್ಯಾಶ್ ಆಗಿ ಹೋಗ್ತದೆ, ಮತ್ತು ತಿನ್ನಲಿಕ್ಕೆ ಕೂಡ ಸಿಗೋದಿಲ್ಲ. ಹಾಗೆ ಬಿಸಿಬೇಳೆ ಬಾತ್ ಪೌಡರ್ ಕೂಡ ಪರಿಮಳ ಹೋಗ್ತದೆ. ಹಾಗಾಗಿ ಜಾಸ್ತಿ ಕುದಿ ಬರೋದು ಬೇಡ. ಸ್ವಲ್ಪ ಕುದಿ ಬಂದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಬಿಸಿಬೇಳೆ ಬಾತ್ ರೆಡಿ ಆಯಿತು. ಈಗ ನೋಡ್ಬೋದು ಎಷ್ಟು ರುಚಿಯಾಗಿ ಬಿಸಿಬೇಳೆ ಬಾತ್ ಬಂದಿದೆ ಅಂತ. ಈಗ ನೋಡಿ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಒಳ್ಳೆ ರುಚಿಯಾಗಿ ಬರ್ತದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.
ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೇಗಿತ್ತಂತ, ನಿಮ್ಮ ಜೊತೆ ಬಿಸಿಬೇಳೆ ಬಾತ್ ಹೇಗೆ ಮಾಡೋದಂತ ಕೂಡ ಹಾಕಿದ್ದೀನಿ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಕಮೆಂಟ್ಸ್ ಮೂಲಕ ಹೇಗಾಗಿತ್ತಂತ ಹೇಳಿ. ಹಾಗೆ ನಾವು ಚಿಪ್ಸ್ ಜೊತೆಗೆ ಬಿಸಿಬೇಳೆ ಬಾತನ್ನು ಹಾಕಿ ತಿಂದ್ವಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.